ಸತ್ಯಪ್ಪ ಅವರೇ, ಸತ್ಯ ಏನು? 4,000 ಮೇಲೆ ಪರ್ ಟನ್ನಿಗೆ ಕೊಟ್ಟಿರೋ ಫ್ಯಾಕ್ಟ್ರಿ. ನಿಮಿಷ. ಎಸ್ ಸತ್ಯಪ್ಪ ಅವರೇ. ಸರ್ FRP ಅನ್ನೋದು ನಾವು ನಿಂಬೆ ಇಲ್ಲ ಸರ್. FRP ಬೇಡ ಸರ್, ಮಾತಾಡೋದ ಬೇಡ. FRP ಸರ್ ಅವ್ರು ರೈತರ ವಿರೋಧ ಐತಿ ಸರ್. FRP ರೈತ ವಿರೋಧ ಐತಿ. FRP ರೈತರ ವಿರೋಧ ಐತಿ. ರೈತ ಮುಖಂಡ್ರೆ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ಇದ್ದೇವೆ. ಸೆಂಟೆನ್ಸ್ ಹೇಳಕ್ ಬಿಡ್ತಿಲ್ವಲ್ರಿ ನೀವು? ಎಸ್ ಸತ್ಯಪ್ಪ ಅವ್ರ. ಸರ್ ಮಾತಾಡಕ್ ಬಿಡ್ರಿ, ದಯವಿಟ್ಟು ಮಾತಾಡಕ್ ಬಿಡ್ರಿ ಸರ್. ಮಾತಾಡ್ರಿ. ಯಾಕೆ? ಹಲೋ ಮಾತಾಡ್ರಿ ಈಗ. ಸರ್ FRP ನಾವು ನಿಂಬಿಲ್ಲ, ರೈತರಿಗೆ FRP ಬೇಡ ಸರ್. FRP ಬೇಡ ನಮಗ. FRP ಅನ್ನೋ ವಿಷಯನೇ ಬೇಡ ಸರ್. FRP ರೈತ ವಿರೋಧಿ ಐತಿ. ನಾವು ಅದನ್ನ ನಂಬ್ಕೊಂಡು ಹೋರಾಟ ಮಾಡತ್ತಿಲ್ಲ. ನಮಗೂ HNT ಮತ್ತು ಸಾಗಾಣಿಕೆ ಇದೇನೈತಿಲ್ಲ ಸರ. ಪ್ರತಿ ಫ್ಯಾಕ್ಟ್ರಿ ಅವರು ಏನು ಮಾಡ್ಬೇಕಂದ್ರೆ 20 ಕಿಲೋಮೀಟರ್ ಒಳಗೆ ಸುತ್ತಮುತ್ತ ಜಗ್ಗಿದ್ರೆ ನಮಗೆ 3,500 ಕೊಡಕ್ಕೆ ಸಾಧ್ಯ ಐತಿ FRP ಪ್ರಕಾರನೇ. ಆದರೆ ನಾವೊಂದು ಮಾತು ಹೇಳ್ತೀವಿ. ಇವತ್ತು ಏನು ಶಿವಾನಂದ ಪಾಟೀಲ್ರು ಒಂದು ಹೇಳಿಕೆ ಕೊಟ್ಟಾರಲ್ಲ, ಮಹಾರಾಷ್ಟ್ರದಾಗ 3,400-500 ರೂಪಾಯಿ ರೇಟ್ ಕೊಡತ್ತಾರಲ್ಲ, ಅವ್ರದ್ದು ಇದು ಭಾಳ ಐತೆ, ಇಳುವರಿ 500,000 ಕೊಡತ್ತಾರಲ್ಲ, ಇಳುವರಿ ಭಾಳ ಐತೆ ಅಂತ ಹೇಳ್ತಾರಲ್ಲ, ಅದು ತಪ್ಪು. ನಮಗೆ ಕಬ್ಬ ತಗೊಂಡು ಸರ್, ನಮಗೆ ಕಬ್ಬ ತಗೊಂಡು ಏನು ಮಾಡ್ತಾರಂದ್ರೆ ಅವ್ರು ನಮಗಾದ್ರೂ 3,410 ರೂಪಾಯಿ ಕೊಡ್ತಾರೋ, 3,500 ರೂಪಾಯಿ ಕೊಡತ್ತಾರೋ. ನಮಗೆ ಅವರಿಗೆ 150 ಕಿಲೋಮೀಟರ್ ಅಂತರಲ್ಲೇ ಓದ್ ಕೊಡ್ತಾರೋ. ಇಲ್ಲಿ ಕಾರ್ಖಾನೆ ಅವ್ರಿಗೆ 20 ಕಿಲೋಮೀಟರ್ ಒಳಗಿದ್ದಂಥವ್ರಿಗೆ ಕೊಡಕ್ಕೆ ಏನಾಕೈತಿ? ಈಗ ಕಾಂಗ್ರೆಸ್ಸು BJP JDS ಅಂತೇಳಿ ರೈತರನ್ನು ಚಾಕ್ಲೇಟ್ ಕೊಡುವಂಥ ಕೆಲಸ ಮಾಡತ್ತೀರಿ. ಆ ಕೆಲಸ ಮಾಡಬಾರ್ದು. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಈಗೂ ಏನಾಗಿಲ್ಲ. ಈ 11ನೇ ತಿಂಗಳು 1ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡಕ್ಕಂತೇಳಿ ಸರ್ಕಾರನ ಆದೇಶ ಇತ್ತು. ಆದರೂ 20ನೇ ತಾರೀಕು ಮಾಡಕ್ಕೆ ಯಾಕೆ ಕೊಟ್ರಿ ನೀವು? 20ನೇ ತಾರೀಕು ಯಾಕೆ ಮಾಡಕ್ಕೆ ಕೊಟ್ರಿ? ಫ್ಯಾಕ್ಟ್ರಿ ಮಾಲೀಕರಿಗೆ ನಮಗೆ ಜಗಳ ಚೆಕ್ ಮಾಡಕತ್ತೀರಿ ನೀವು. ಫ್ಯಾಕ್ಟ್ರಿ ಮಾಲೀಕರಿಗೆ ನಮಗೆ ಜಗಳ ಚೆಕ್ ಮಾಡತ್ತೀರಿ. ದಯವಿಟ್ಟು ಇದನ್ನು ನೀವು ಸರ್ಕಾರ ವತಿಯಿಂದ ಮಾತಾಡಕ್ಕೆ ಬಂದಕ್ಕೆ ನಿಮ್ಗೆ ಒಳ್ಳೇದು ಹೇಳ್ತೀನೋ. ಆದರೆ ನೀವು ನಿರ್ಧಾರ ಮಾಡಬೇಕಾದವ್ರು ಏನು ಮಾಡ್ಬೇಕಂದ್ರೆ, ದಯವಿಟ್ಟು ರೈತರು ರಾಜ್ಯ ಕೇಳೋಕ್ಕಿಂತ ಮೊದಲು ಸರ್ಕಾರ ನೇತೃತ್ವ ತಗೊಂಡು 3,500 ರೂಪಾಯಿ ಕೇಳತ್ತೀವಿ. ನಾವೇನು ಭಾಳ ಕೇಳತ್ತಿಲ್ಲ. ನಿಮ್ಮ ಸರ್ಕಾರಕ್ಕೆ ಪ್ರ ಒಂದು ಟನ್ನಿಗೆ 6,000 ತನಕ ಟ್ಯಾಕ್ಸ್ ಹೋಗತ್ತೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಅದರಾಗಿಂದು ನೀವು ಅದನ್ನು ನೀವು ಸರ್ಕಾರ ನಡೆಸತ್ತಿರಲ್ಲ, ಅಬಕಾರಿ ಇರ್ಬೋದು, ಇದ್ರಾಗ ಎತ್ನಾಲ್ ಇರ್ಬೋದು, ಎಲ್ಲ ಸೇರಿಸಿ ನಿಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗತಿ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿದ ಕೈ ಮುಗಿದು ಕೇಳ್ಕೊತೀನು. ಸರ್ಕಾರದ ನೇತೃತ್ವಕ್ಕೆ ತಗೊಂಡು ನಾಳಿಂದ ನಾಳೆ ಈಗ ಸದ್ಯ ತಕ್ಷಣಕ್ಕೆ CM ನೇತೃತ್ವದಾಗ ಇದನ್ನ ಈ ಕಬ್ಬು ಬೆಳೆಗಾರನ ಫ್ಯಾಕ್ಟರಿನ ಕೂಡಿಸ್ಕಿಸಿಂದ ನೀವು 3,500 ಕೊಡುವಂಥ ಕೆಲಸ ಮಾಡಿದರೆ ಸ್ವಾಗತ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು NH ರೋಡ್ಗೂ ಬರ್ಬೇಕಾಕತಿ. ಪೂರ್ವ ಪ್ರಮಾಣದಾಗ ಎಲ್ಲ ತಹಶೀಲ್ದಾರ್ ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸು ಎಲ್ಲ ಬಂದ್ ಮಾಡಿ ಹೋರಾಟ ಮಾಡುವಂತ ಕೆಲಸ ಮಾಡಬೇಕೈತಿ. ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆ ಕೊಡ್ತೈತಿ ನಿಮಗೆ. ಎಸ್, ಒಂದ್ ನಿಮಿಷ. ಸಣ್ಣ ಕ್ಲಾರಿಫಿಕೇಶನ್. ಇನ್ನು 40 ನಿಮಿಷ ಆಯ್ತು ಸರ್. ಇನ್ನು ಒಂದು ಅವಕಾಶ ಕೊಡಿ. ಬಹಳ ಇಂಪಾರ್ಟೆಂಟ್ ಅಪೋಸಿಷನ್ ಮಾತಲ್ಲ ಸರ್, ಬಹಳ ಇಂಪಾರ್ಟೆಂಟ್ ಇವರಿಗೆ. ಒಂದು ರಿಯಾಕ್ಷನ್ ತಗೊಳ್ತೀನಿ ಸರ್, ಒಂದು ರಿಯಾಕ್ಷನ್. ಈ ಸರ್ಕಾರ ಬಂದಾಗಿನಿಂದ ರೈತರಿಗೆ ಗೋಳಿ ಕೊಡೋದೇ ಇವ್ರ ಕೆಲಸ ಆಗ್ಬಿಟ್ಟಿದೆ. ಹೆಂಗೆ ಅಂತ ಹೇಳಿದ್ರೆ, ಇವ್ರು ಪಾಪ ಹೇಳ್ತಾನೆ ಇದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಜನರಲ್ ಅಲ್ಲ, ಸ್ಪೆಸಿಫಿಕ್ ಆಗಿ ಬರ್ತಾ ಇದೀನಿ. ಈ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಆಗ್ಲೇನೆ ಹೇಳಿದ್ರು ರೈತ ಮುಖಂಡರು, ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಮಾಡೋದಲ್ಲದೆ ನೀವು ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಮಾಡಿದ್ಮೇಲೆ ಎರಡೂ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಯ್ತು. ಜೊತೆಗೆ ನೀವು ಫರ್ಟಿಲೈಸರ್ಸ್ ಕಾಸ್ಟ್ ಜಾಸ್ತಿ ಆಗಿದೆ ಈ ಸರ್ಕಾರ ಬಂದ್ಮೇಲೆ. ಆಮೇಲೆ ಒಂದ್ ನಿಮಿಷ ಲೇಬರ್ ಕಾಸ್ಟ್ ಸಮಸ್ಯೆ ಬಗ್ಗೆ ನನಗೆ ಕಾಳಜಿ ಇದೆ. ನಿಮಗೇನ್ ಕಾಳಜಿ ಇದೆ? ಪರ್ಮಿಷನ್ ಕೊಡ್ತಾ ಇಲ್ಲ, FIR ಒಪ್ತಾ ಇಲ್ಲ, FRP ಒಪ್ತಾ ಇಲ್ಲ ಅಂತ ಉತ್ತರ ಕೊಡ್ಲಿಕ್ಕೆ ಮಾತು ಮುಗಿಸ್ಲಿರಿ. ರಾಂಗ್ ಮಾತಾಡ್ತಾ ಇದ್ದಾರೆ. ಮಾತಾಡ್ತೀನಿ ಅಂತ. ಪ್ರೊಡಕ್ಷನ್ ಕಾಸ್ಟ್ ಏನಿದೆ ಆಗ್ಲೇ ಏನ್ ಹೇಳಿದ್ರು ಅದು 100% ಸತ್ಯ.
ಈ ಸರ್ಕಾರ ಬಂದ ಮೇಲಿಂದ ಕಳೆದ 2.5 ವರ್ಷಗಳಲ್ಲಿ ಪ್ರೊಡಕ್ಷನ್ ಕಾಸ್ಟು ಮಿನಿಮಮ್ ಟು ಮಿನಿಮಮ್ 22 to 28% ಜಾಸ್ತಿ ಆಗಿದೆ ಅಂತ ರೈತರು ನಾನು ಮಾಹಿತಿ ತೆಗೆದುಕೊಂಡು ಬಂದಿದ್ದೀನಿ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ನೀವು ಕಟಾವ್ ಕಾಸ್ಟ್ ಸೇರಿಸ್ಕೊಳ್ಳಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸೇರಿಸ್ಕೊಳ್ಳಿ, ಯಾವುದೇ ಕಾಸ್ಟ್ ಸೇರಿಸ್ಕೊಂಡ್ರು ಸಹ ಅದೆಲ್ಲವೂ ಸಹ ರೈತನ ಮೇಲೆ ಹೊರೆ ಬೀಳುತ್ತೆ ಅಥವಾ ಫ್ಯಾಕ್ಟ್ರಿಯವ್ರ ಮೇಲೆ ಬೀಳುತ್ತೆ. ಫ್ಯಾಕ್ಟ್ರಿಯವ್ರಿಗೂ ಯಾಕೆ ಲಾಭ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಆಗಿದೆ. ಏನಕ್ಕೆ ಅಂದರೆ, ಇವ್ರು ಏನೋ ಒಂದು ಸ್ಕೀಮ್ ಮಾಡಬೇಕು ಅಂತ ಹೇಳಿ ಎಲೆಕ್ಟ್ರಿಸಿಟಿ ಪ್ರೈಸಸ್ಸು ₹4.50 ಇದ್ದಿದ್ದನ್ನು ₹9 ಮಾಡಿಟ್ಟಿದ್ದಾರೆ. ಫ್ಯಾಕ್ಟ್ರಿಯವ್ರಿಗೂ ಲಾಭ ಆಗ್ತಿಲ್ಲ, ಇತ್ಲ ಕಡೆ ರೈತನಿಗೂ ಲಾಭ ಆಗ್ತಿಲ್ಲ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ರೈತ ಕಂಗಾಲಾಗಿದ್ದಾನೆ. ರೈತ ಏನ್ ಕೇಳ್ತೇನೆ, ನ್ಯಾಯಯುತವಾಗಿ ಅವನಿಗೇನೋ ಒಂದು ಬೆಲೆ ಕೇಳ್ತೇನೆ. ಆಯ್ತು, ಈಗ ಮಹಾರಾಷ್ಟ್ರದಲ್ಲಿ ₹3,410 ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅಂದ್ರೆ ಸರ್ಕಾರ ಹೇಳ್ಬಿಟ್ಟಿದೆ, ನೀವು ಇದಕ್ಕೆ ಮಿನಿಮಮ್ ತಗೊಳ್ಳೇಬೇಕು, ಅದಕ್ಕಿಂತ ಜಾಸ್ತಿ ತಗೊಳ್ಳೋದಾದ್ರೆ ಫ್ಯಾಕ್ಟ್ರಿಗಳವ್ರು ತೆಗೆದುಕೊಳ್ಳಿ ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ 6ನೇ ದಿವಸ ಇವತ್ತು ಪ್ರೊಟೆಸ್ಟ್ ಕೂತಿದ್ರು ಸಕ್ಕರೆ ಸಚಿವರಾಗ್ಲಿ ಅಥವಾ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಲಿ ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಲಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆ ಗೊತ್ತು ಪ್ರಾಬ್ಲಮ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಇದೇ ಸರ್ಕಾರದ ನೀತಿಗಳು. ಇವ್ರು ಬಂದಾಗ್ನಿಂದನೂ ಎಕ್ವಿಪ್ಮೆಂಟ್ ಸಬ್ಸಿಡೀಸ್ ಅಂತ ಕೊಡ್ತಾ ಇದ್ವಿ. ಯಾವುದು ಶುಗರ್ ಕೇನ್ಗೆ ಅತ್ಯಂತ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ಸಬ್ಸಿಡೀಸು. ಬಿಲೀವ್ ಮಿ ಆರ್ ನಾಟ್, ಈ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಸಬ್ಸಿಡೀಸ್ ನಿಂತೋಗಿದೆ. ನಾನು ರೈತ, ನನ್ನ ತೋಟ ಇದೆ ಅಣ್ಣ, ತೋಟ ಇದೆ. ಫಾರ್ಮ್ ಎಕ್ವಿಪ್ಮೆಂಟ್ FRP ಇಂಪ್ರೂವ್ ಮಾಡಿದ್ರೆ ಏನಾಗುತ್ತೆ, ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಫಾರ್ಮ್ ಎಕ್ವಿಪ್ಮೆಂಟ್ಗೆ ಸಬ್ಸಿಡಿ ನಮ್ಮ ಬಿಜೆಪಿ ಸರ್ಕಾರ ಇದ್ದ ಕೊಟ್ಟಿದ್ದೇನಿತ್ತು 30% 48% ಕೊಟ್ಟಿದ್ವಿ. ಆ ಸಬ್ಸಿಡಿನ ಕಟ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿಸ್ತಿದ್ವಿ. ಇವತ್ತು ಅತ್ಯಂತ ಪ್ರಮುಖವಾದಂತಹದ್ದು, ಅದಕ್ಕೂ ಸಹ ಸಬ್ಸಿಡಿ ಕಟ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನಾಯ್ತು, ರೈತನ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯ್ತು. ಯಾಕೆಂದ್ರೆ ಲೇಬರ್ ಇನ್ಪುಟ್ ಜಾಸ್ತಿ ಆಯ್ತು. ಲೇಬರ್ ಇನ್ಪುಟ್ ಜಾಸ್ತಿ ಆಗಿದ ಕೂಡಲೇ ರೈತ ಹೆಂಗ್ ಸಸ್ಟೈನ್ ಆಗ್ತಾನೆ? ನೀವು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನೀವು ಫಾರ್ಮಿಂಗ್ ಲೇಬರ್ ಉಪಯೋಗಿಸ್ಕೊಂಡ್ರೆ ಹೆಂಗ್? 1 ಟನ್ ಕಬ್ಬು ಬೆಳೆಯೋದಕ್ಕೆ ಖರ್ಚು ಎಷ್ಟು ಬರುತ್ತೆ ಸರ್? 4,000 ಸೆಣಸೆನಕ್ಕೆ ಬರುತ್ತೆ ಸರ್. 4,000 ಒಂದು ಎಕರೆ ಕಬ್ಬು ಬೆಳೆಯಕ್ಕೆ ಸರ್, 1 ಎಕರೆ. ಹ್ಞೂ ಸರ್, ಅಂದ್ರೆ ನೀವು 3,500 ಎಕರೆ ಕಬ್ಬು ಬೆಳೆಯಕ್ಕೆ 80,000 ಸೆಣಕ್ಕೆ ಬರ್ತದೆ ಸರ್. ಲಾಸ್ಟ್ನಾಗ ಇರ್ತೀವಿ ಸರ್. ಏನೋ ಖಾರ ಚಾಟಕಾಗಿ ಬೇಡಿದಂತ ಸರ್. ಏನೋ ಒಂದು ಜೀವನಕ್ಕ ಆಧಾರ ಆಗ್ಲಿ ಅಂತೇಳಿ ಬೇಡಿದಂಗೆ ಸರ್ ನಮ್ದು. ಇಲ್ಲ ಅಂದ್ರೆ ಬೇಡ್ತಿರ್ಕಿಲ್ಲ. ಇವತ್ತು ಡೀಸೆಲ್ ರೇಟ್ ಇವತ್ತು ಒಕ್ಕಲ್ತನ ರೇಟ್ ಡಬಲ್ ಟಿಬಲ್ ಆಗೈತೆ ಸರ್. ಕೂಳೆ ಬೆಳೆ ಬೆಳೆದೇ ಇದ್ರೆ ಒಕ್ಕಲ್ತನ ರೇಟ್ ಡಬಲ್ ಟಿಬಲ್ ಆಗೈತೆ ಸರ್. ನಿಮ್ಮ ಅನುಭವದಲ್ಲಿ 1 ಟನ್ ಕಬ್ಬು ಬೆಳೆಯೋದಕ್ಕೆ ಖರ್ಚು ಎಷ್ಟಾಗುತ್ತೆ ಸರ್? ಆಕ್ಚುಲಿ ಹೇಳ್ಬೇಕಂತಂದ್ರೆ 1 ಟನ್ನಿಗೆ ಆನ್ ಅಂಡ್ ಎವರೇಜ್ ಇವತ್ತು ನಮ್ಮ ಇಡೀ ಸಂಪೂರ್ಣ ಕುಟುಂಬ ಅದಕ್ಕೆ ನಾವು ನಿರ್ಭರ ಆಗಿರ್ತೀವಿ. ಎಲ್ಲರೂ ಕೂಡ ನಾವು ಪ್ರತಿನಿತ್ಯ ಹೋಗಿ ಬರ್ಬೇಕಾಗ್ತದೆ ಸರ್ ಹೊಲಕ್ಕ. ನಮ್ಮ ಇಡೀ ಕುಟುಂಬದವರು ಫ್ರೀ ಆಫ್ ಸರ್ವಿಸ್ ಮಾಡಿದ್ರು ಕೂಡ ಮುಟ್ಲಾರ್ದಂತ ಪರಿಸ್ಥಿತಿ ಐತಿ. 1 ಟನ್ ಕಬ್ಬಿಗೆ ಇವತ್ತಿನ ದಿನ ನಾವು ಎಲ್ಲಾ ಹಿಡಿದ್ರೆ ಬೀಜ, ಗೊಬ್ಬರ ಮತ್ತು ಏನೋ ಬಿತ್ತೋದು ಬಂತು ಎಲ್ಲ ಖರ್ಚು ತೆಗೆದ್ರೆ ಆನ್ ಅಂಡ್ ಎವರೇಜ್ ಸುಮಾರು 2,500ಕ್ಕಿಂತ ಹೆಚ್ಚು ಬರ್ತಾ ಇದೆ ಸರ್. 2,500 ಹೆಚ್ಚು ಬರ್ತಾ ಇದೆ ಸರ್, ಹೆಚ್ಚು ಬರ್ತಾ ಇದೆ. ಬಟ್ ಇವಾಗ ಏನಾಗಿದೆ, ಇವರು ಸರ್ ಹೇಳ್ತೀನಿ ನಾನು, ಗೊಬ್ಬರವನ್ನ ಹೇಳ್ದನಲ್ಲ ನಾನು, ಅದ್ರದ್ದು ಹೆಚ್ಚು ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ ತರ್ತಾ ಇದಾರೆ ಸರ್, ಎಲೆಕ್ಟ್ರಿಕಲ್ ಸ್ಮಾರ್ಟ್ ಮೀಟರ್ ತರ್ತಾ ಇದಾರೆ. ರೈತರನ್ನ ಒಟ್ಟಾರೆಯಾಗಿ ಇವರು ರೈತರಾಗಿ ಉಳಿಯಕ್ ಬಿಡಕತ್ತಿಲ್ಲ. ಆಮೇಲೆ ಈಗ ಏನಾಗುತ್ತೆ ಸರ್, ನಾವು ಎವರೇಜ್ ತೆಗೆದ್ರೆ ಮುಂದ್ 3,500 ರೂಪಾಯಿ ಉಳಿಯಲ್ಲ ಸರ್ ನಮ್ಗೆ ಒಂದ್ ತಿಂಗಳದ ಖರ್ಚಿಂದ ಎಲ್ಲ ಇಡೀ ಫ್ಯಾಮಿಲಿದ್ ಕುಡಿದ್ರು ಕೂಡ ಸರ್. ಈಗ ಆನ್ ಅಂಡ್ ಎವರೇಜ್ ಇವ್ರಿಗೆ 40 ಟನ್ ಕೊಡ್ತಾರೆ. ಯಾರು ಕೃಷಿ ಇಲಾಖೆ ಒಂದು ಇದ್ರ ಪ್ರಕಾರ 40 ಟನ್ ತೋರಿಸ್ತಾ ಇದಾರೆ ಸರ್. 40 ಟನ್ನಿಗೆ ನೀವು ಲೆಕ್ಕ ಮಾಡಿ ಸರ್ ಎಷ್ಟಾಗುತ್ತೆ? 1-1.5 ಲಕ್ಷ ರೂಪಾಯಿ ಆಯ್ತು. ನಾವು ಬರೀ ಲಾವಣಿ ಹಾಕಿದ್ರೆ ಅಷ್ಟು ದುಡ್ಡು ಬರ್ತದೆ ಸರ್. ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸರ್ ನಮಗೆ. ಈ ಕೋಟಿಗಟ್ಟಲೆ ಜಮೀನು ಇರ್ತೀರಿ, 10 ಕೋಟಿ ರೂಪಾಯಿ ಹಾಕಿ ಫ್ಯಾಕ್ಟ್ರಿ ಮಾಡೋದಂಥವನು ತನ್ನ ಟರ್ನ್ ಓವರ್ನ ಹೆಂಗ್ ಲೆಕ್ಕ ಹಾಕ್ತಾನೆ? 2 ಕೋಟಿ ರೂಪಾಯಿ ಜಮೀನು ಇರುತ್ತಪ್ಪ, 4 ಎಕರೆ ಜಮೀನು ಇದ್ರೆ ಅವ್ನ್ ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ 2 ಕೋಟಿ ರೂಪಾಯಿ ಬಂಡವಾಳ ಅಂತ ಆತ ಕನ್ಸಿಡರ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಲಾಸ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.